ಬೆಂಗಳೂರಿನ ಪ್ರಖ್ಯಾತ ಹೋಟೆಲ್ ಆದಂತಹ ರಾಮೇಶ್ವರಂ ಕೆಫೆಯಲ್ಲಿ ಆಹಾರದ ಕಳಪೆ ಆಗ್ತಾ ಇದೆಯಾ, ಗುಣಮಟ್ಟ ಸರಿ ಇಲ್ಲ ಅನ್ನುವಂಥ ಒಂದು ಚರ್ಚೆ ಆಗ್ತಾ ಇದೆ. ಯಾಕೆ ಅಂತ ಹೇಳಿದ್ರೆ ರಾಮೇಶ್ವರಂ ಕೆಫೆ ತಿಂಡಿಯಲ್ಲಿ ಜಿರಳೆಯೊಂದು ಪತ್ತೆ ಆಗಿರುವಂತಹ ಆರೋಪ ಕೇಳಿ ಬರ್ತಾ ಇದೆ. ಗ್ರಾಹಕ ಖರೀದಿಸಿದಂತಹ ಪೊಂಗಲ್ನಲ್ಲಿ ಜಿರಳೆ ಪತ್ತೆ ಆಗಿದೆ. ರಾಮೇಶ್ವರಂ ಕೆಫೆ ತಿಂಡಿಯಲ್ಲಿ ಜಿರಳೆ ಪತ್ತೆ. ಕೆಂಪೇಗೌಡ ವಿಮಾನ ನಿಲ್ದಾಣದಲ್ಲಿನ ರಾಮೇಶ್ವರಂ ಕೆಫೆಯಲ್ಲಿ ಪೊಂಗಲ್ ಖರೀದಿಸಿದ್ದಂತಹ ಲೋಕನಾಥ್, ಪೊಂಗಲ್ನಲ್ಲಿ ಜಿರಳೆ ಪತ್ತೆ ಆಗಿದೆ. ಪೊಂಗಲ್ ತಿಂತಾ ಇರುವಾಗ ತಿಂಡಿಯಲ್ಲಿ ಜಿರಳೆ ಪತ್ತೆ ಆಗಿದೆ. ಹೋಟೆಲ್ ಸಿಬ್ಬಂದಿಯೊಂದಿಗೆ ಲೋಕನಾಥ್ ವಾಗ್ವಾದ ನಡೆಸಿದ್ದಾರೆ. ಕೈ ಮುಗಿದು ತಪ್ಪಾಯಿತೆಂದ ಹೋಟೆಲ್ ಸಿಬ್ಬಂದಿ. ರಾಮೇಶ್ವರಂ ಕೆಫೆ ತಿಂಡಿಯಲ್ಲಿ ಜಿರಳೆ ಪತ್ತೆ ಆಗಿರುವಂತಹ ಆರೋಪ ಕೇಳಿ ಬರ್ತಾ ಇದೆ. ಗ್ರಾಹಕ ಖರೀದಿಸಿದ್ದಂತಹ ಪೊಂಗಲ್ನಲ್ಲಿ ಜಿರಳೆ ಪತ್ತೆ ಆಗಿದೆ. ಕೆಂಪೇಗೌಡ ಏರ್ಪೋರ್ಟ್ನಲ್ಲಿರುವಂತಹ ರಾಮೇಶ್ವರಂ ಕೆಫೆ ತಾವು ನೋಡಬಹುದು ನಮ್ಮ ಸ್ಕ್ರೀನ್ನಲ್ಲಿ. ಪೊಂಗಲ್ ಖರೀದಿಸಿದ್ದಾರೆ ಲೋಕನಾಥ್ ಅನ್ನುವವರು. ಅಷ್ಟು ದೊಡ್ಡ ಜಿರಳೆ ಪತ್ತೆ ಆಗಿದೆ ಮತ್ತು ಒಂದು ಪೊಂಗಲ್ನ ಬೆಲೆ 300 ರೂಪಾಯಿ. ಇಷ್ಟು ಬೆಲೆ ಕೊಟ್ಟು ತಿಂಡಿ ತಗೊಳ್ತಾರೆ. ಆಹಾರದ ಗುಣಮಟ್ಟ ಯಾವ ರೀತಿಯಾಗಿದೆ? ಹಾಗಾದರೆ ಶುಚಿತ್ವವನ್ನು ಕಾಪಾಡಿಕೊಳ್ತಾ ಇಲ್ವಾ ರಾಮೇಶ್ವರಂ ಕೆಫೆಯಲ್ಲಿ? ನಾಡಿನ ಖ್ಯಾತ ಹೋಟೆಲ್ಗಳಲ್ಲಿ ಒಂದು ರಾಮೇಶ್ವರಂ ಕೆಫೆ. ಬಹಳಷ್ಟು ಬ್ರಾಂಚಸ್ ಬೇರೆ ಇದ್ದಾವೆ ಬೆಂಗಳೂರಿನಲ್ಲಿ. ಅಂಥ ಒಂದು ಆಹಾರದಲ್ಲಿ ಇಷ್ಟು ದೊಡ್ಡ ಜಿರಳೆ ಪತ್ತೆ ಆಗಿದೆ. ಕಂಡ ಕೂಡಲೇ ಗ್ರಾಹಕ ವಾಗ್ವಾದಕ್ಕೆ ಇಳಿದಿದ್ದಾರೆ ಅಲ್ಲಿನ ಹೋಟೆಲ್ ಸಿಬ್ಬಂದಿ ಜೊತೆಗೆ. ಕಡೆಗೆ ಕೈ ಮುಗಿದು ತಪ್ಪಾಯಿತು ಅಂತ ಕೇಳಿದ್ದಾರೆ. ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ. ಡೆಸ್ಕ್ನಿಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ನಮ್ಮ ಪ್ರತಿನಿಧಿ ಬಸವರಾಜು. ರಾಮೇಶ್ವರಂ ಕೆಫೆ ನಾಡಿನ ಖ್ಯಾತ ಹೋಟೆಲ್ಗಳಲ್ಲಿ ಒಂದು. ರೇಟ್ ನೋಡಿದ್ರೆ ಅಷ್ಟಿರುತ್ತೆ, ಆದರೆ ಆಹಾರದ ಗುಣಮಟ್ಟ ಇಷ್ಟು ಕಳಪೆಯಾಗಿದೆಯಾ ಅಂತ ಒಂದು ಜಿರಳೆ ಪತ್ತೆ ಆಗಿರುವಂಥದ್ದು ಇವತ್ತಾಗಿರುವಂಥ ಒಂದು ಘಟನೆ. ಏನಾಗಿದೆ ಅನ್ನುವಂಥ ಡೀಟೇಲ್ಸ್ ಕೊಡೋದಾದ್ರೆ ಸಂತೋಷ್, ಇದು ಇವತ್ತು ಬೆಳಗ್ಗೆ ನಡೆದಿರುವಂಥ ಘಟನೆ. ಲೋಕನಾಥ್ ಎಂಬುವಂಥವರು ರಾಮೇಶ್ವರಂ ಕೆಫೆಗೆ ತಿಂಡಿಗೆ ಹೋಗಿರ್ತಾರೆ. ಹೋದಂಥ ಸಂದರ್ಭದಲ್ಲಿ ಪೊಂಗಲ್ಲು ಮತ್ತು ಒಂದು ಫಿಲ್ಟರ್ ಕಾಫಿಯನ್ನು ಆರ್ಡರ್ ಮಾಡಿರ್ತಾರೆ. ಅವೆರಡರ ಬೆಲೆ 504 ರೂಪಾಯಿ ವಿತ್ GST ಸೇರಿ. ಇಷ್ಟೊಂದು ದುಡ್ಡು ಕೊಟ್ಟು ಇಷ್ಟೊಂದು ದುಬಾರಿ ಫುಡ್ಡನ್ನು ಸೇವನೆ ಮಾಡ್ತಾ ಇರುವಂಥವರು ಸರ್ವೇ ಸಾಮಾನ್ಯವಾಗಿ ಕ್ವಾಲಿಟಿ ಕ್ವಾಂಟಿಟಿ ಎರಡೂ ಕೇಳ್ತಾರೆ. ಮತ್ತು ಯಾವ ರೀತಿಯಾಗಿ ಆಹಾರ ಇದೆ ಅನ್ನೋದನ್ನು ಕೂಡ ನಾವು ನೋಡಬೇಕಾಗುತ್ತೆ. ಪ್ರಮುಖವಾಗಿ ಪೊಂಗಲನ್ನು ಅವರು ಪರ್ಚೇಸ್ ಮಾಡ್ತಾರೆ. ತಗೊಂಡ ನಂತರವಾಗಿ ತಿನ್ನೋಕ್ಕೋಸ್ಕರವಾಗಿ ಅಲ್ಲಿ ತಿಂತಾ ಇರ್ತಾರೆ. ತಿನ್ನುವಂಥ ಸಂದರ್ಭದಲ್ಲಿ ಸಡನ್ನಾಗಿ ಜಿರಳೆ ಸಿಗುತ್ತೆ. ಸಿಕ್ಕಂಥ ಸಂದರ್ಭದಲ್ಲಿ ರಾಮೇಶ್ವರಂ ಕೆಫೆಯ ಸಿಬ್ಬಂದಿಗೆ ಹೋಗಿ ಪ್ರಶ್ನೆ ಮಾಡ್ತಾರೆ. ನೋಡಪ್ಪ, ನಾನು ಇಷ್ಟೊಂದು ದುಡ್ಡು ಕೊಟ್ಟಿದ್ದೀನಿ, ನನ್ನ ಫುಡ್ಡಲ್ಲಿ ಜಿರಳೆ ಬಂದಿದೆ ಅನ್ನುವಂಥ ಪ್ರಶ್ನೆಯನ್ನು ಮಾಡ್ತಾರೆ. ಆ ಸಂದರ್ಭದಲ್ಲಿ ಅವರು ಕ್ಲಾರಿಟಿ ತಗೊಂಡು ಕಸಿ ತಪ್ಪಾಗಿದೆ ಅಂತೇಳಿ ಕೈ ಜೋಡಿಸಿ ಕ್ಷಮೆಯಾಚನೆ ಕೇಳಿದ್ದಾರೆ ಅನ್ನುವಂಥದ್ದು ಸದ್ಯಕ್ಕೆ ಸುದ್ದಿ ಬರ್ತಾ ಇರುವಂಥದ್ದು. ಪ್ರಮುಖವಾಗಿ ರಾಮೇಶ್ವರಂ ಕೆಫೆ ಅಂದ ತಕ್ಷಣ ಸಾಕು ದೇಶದಲ್ಲೇ ಒಂದು ಪ್ರತಿಷ್ಠಿತ ಹೋಟೆಲ್ ಅನ್ನುವಂಥ ಹೆಸರಿದೆ. ಯಾಕಂದರೆ ದೊಡ್ಡ ದೊಡ್ಡ ವ್ಯಕ್ತಿಗಳ ಮದುವೆ ಇವೆಂಟ್ಗಳಾಗಿರ್ಬೋದು ಮತ್ತು ಬೇರೆ ಬೇರೆ ಕಾರ್ಯಕ್ರಮಗಳಾಗಿರ್ಬೋದು ರಾಮೇಶ್ವರಂ ಕೆಫೆ ಅವರ ಅಲ್ಲಿ ಅಡುಗೆ ಆಗಿರ್ಬೋದು, ಅವರ ಫುಡ್ ಏನಿದೆ ಫುಡ್ಗಳು ಸಪ್ಲೈ ಆಗುತ್ತೆ. ಆದರೆ ಅವರ ಸ್ವಂತ ಬ್ರಾಂಚ್ನಲ್ಲೇ ಏರ್ಪೋರ್ಟ್ ಬಳಿ ಇರುವಂಥ ಸ್ವಂತ ಬ್ರಾಂಚ್ನಲ್ಲೇ ಈ ರೀತಿಯಾಗಿ ಕಳಪೆ ಫುಡ್ ಇದೆ. ಆಹಾರ ಅಧಿಕಾರಿಗಳು ಏನು ಮಾಡ್ತಾ ಇದ್ದಾರೆ, ಅವರ ಗುಣಮಟ್ಟಗಳು ಎಲ್ಲ ಪರಿಶೀಲನೆ ಮಾಡ್ತಾ ಇಲ್ವನ್ನೋಂಥ ಪ್ರಶ್ನೆ ಸದ್ಯಕ್ಕೆ ಉದ್ಭವಿಸಿದೆ. ಸಂತೋಷ್, ಬಸವರಾಜು, ನಾಡಿನ ಖ್ಯಾತ ಹೋಟೆಲ್ ಅಂದಾಕ್ಷಣಕ್ಕೆ ಹೆಸರಿದೆ ಅಂತ ಹೇಳಿಬಿಟ್ರೆ ಹೇಗೆ ಬೇಕಾದ್ರೆ ಹಾಗೆ ನಡ್ಸಕ್ಕೆ ಸಾಧ್ಯ ಇದೆಯಾ ಅಂತ. ಯಾಕೆಂದರೆ ರೇಟ್ ನೋಡಿದ್ರೆ ಇವತ್ತು ಪೊಂಗಲ್ದು 300. ಸಹಜವಾಗಿ ಎಲ್ರಿಗೂ ಗೊತ್ತಿದೆ ಗ್ರಾಹಕರಿಗೆ ರಾಮೇಶ್ವರಂ ಕೆಫೆ ಅಂತ ಹೇಳಿದ್ರೆ ಬಹಳ ರೇಟ್ ಇರುತ್ತೆ ಅಂತ. ಅಷ್ಟು ದುಡ್ಡು ಕೊಟ್ಟ ಮೇಲೆ ಕ್ವಾಲಿಟಿ ಮತ್ತು ಕ್ವಾಂಟಿಟಿ ಎರಡೂ ನೋಡೋಕೆ ಹೋದರೆ ಕ್ವಾಂಟಿಟಿ ಅಂತೂ ಕಮ್ಮಿನೇ ಇರುತ್ತೆ. ಅದರಲ್ಲೂ ಗುಣಮಟ್ಟ ಈ ರೀತಿ ಆಗ್ಬಿಟ್ರೆ ಹೇಗೆ ಅಂತ. ಖಂಡಿತ ಸಂತೋಷ. ಯಾಕಂದರೆ ರಾಮೇಶ್ವರ ಕೆಫೆಗೆ ಸಾಕಷ್ಟು ಹೆಸರು ಇರುವಂಥದ್ದು. ಜೊತೆಗೆ ರಾಷ್ಟ್ರ ಮಟ್ಟದಲ್ಲಿ ರಾಷ್ಟ್ರ ಉದ್ಯಮಿಗಳೇನಿದ್ದಾರೆ ಅವರ ಮನೆಯಲ್ಲಿ ಯಾವುದಾದ್ರೂ ಪ್ರೋಗ್ರಾಮ್ಗಳಾದರೆ ಆಯಿತು ಮತ್ತು ರಾಜ್ಯದಲ್ಲಿರುವಂಥ ನಾಯಕರುಗಳ ಮನೆಯಲ್ಲಿ ಪ್ರೋಗ್ರಾಮ್ಗಳಾಯಿತು, ಅಂಥ ಪ್ರೋಗ್ರಾಮ್ಗಳಿಗೆ ರಾಮೇಶ್ವರ ಕೆಫೆಯಿಂದ ಊಟ ತರಿಸುವಂಥದ್ದು, ಊಟವನ್ನು ಆರ್ಡರ್ ಮಾಡುವಂಥದ್ದು ಎಲ್ಲರೂ ಕೂಡ ಮಾಡ್ತಾ ಇದ್ದಾರೆ. ಎಲ್ಲಿಂದ ಊಟ ತರಿಸಿದೆ ಅಂದರೆ ರಾಮೇಶ್ವರಂ ಕೆಫೆಯಿಂದ ತರಿಸ್ತೆ ಅನ್ನುವಂಥ ಹೇಳಿಕೆಗಳನ್ನು ಕೂಡ ಅವರು ಎಲ್ಲ ಕಡೆ ಕೂಡ ಸರ್ವೇ ಸಾಮಾನ್ಯವಾಗಿ ಹೇಳ್ತಿರ್ತಾರೆ. ಆದರೆ ಇತ್ತೀಚಿನ ದಿನಗಳಲ್ಲಿ ರಾಮೇಶ್ವರಂ ಕೆಫೆಯಲ್ಲಿ ಏನು ಆಹಾರ ಗುಣಮಟ್ಟವಾಗಿ ಇಲ್ವಾ ಅನ್ನುವಂಥ ಪ್ರಶ್ನೆ ಆಗುತ್ತೆ. ಯಾಕಂದರೆ ಅದಕ್ಕೆ ಪೂರಕವಾಗಿರುವಂಥ ಸಾಕ್ಷಿ ಅಂದರೆ ಜಿರಳೆ ಮತ್ತು ಈ ಹಿಂದೆ ಫುಡ್ ಆಫೀಸರ್
ಆಫೀಸರ್ಸ್ ಕೂಡ ರಾಮೇಶ್ವರ ಕೆಪೆ ಮೇಲೆ ದಾಳಿಯನ್ನು ಮಾಡಿದ್ರು. ದಾಳಿ ಮಾಡಿದಂಥ ಸಂದರ್ಭದಲ್ಲಿ ಅವರು ಸರಿಯಾದ ರೀತಿಯಲ್ಲಿ ಕ್ಲೀನ್ ಮಾಡದಿರೋದು ಕೂಡ ಬೆಳಕಿಗೆ ಬಂದಿತ್ತು. ಇದನ್ನೆಲ್ಲ ನೋಡ್ತಾ ಹೋದರೆ ರಾಮೇಶ್ವರಂ ಕೆಪೆ ಬೋರ್ಡು ಮತ್ತು ಅವರ ಗುಣಮಟ್ಟಗಳಾಗಿರ್ಬೋದು ಇವೆಲ್ಲವೂ ಕೂಡ ಒಂದು ರೀತಿಯಾಗಿ ಕಳಪೆಯಾಗಿ ಕಾಣ್ತಾ ಇದೆಯಾ ಅನ್ನುವಂಥ ಪ್ರಶ್ನೆ ಸದ್ಯಕ್ಕೆ ಉದ್ಭವ ಆಗಿರುವಂಥದ್ದು. ಸದ್ಯಕ್ಕೆ ಈ ವಿಡಿಯೋಗಳೇನಿದೆ ಅವನು ಕ್ಷಮೆ ಕೇಳಿರುವಂಥ ವಿಡಿಯೋ ಸಾಮಾಜಿಕ ಜಾಲತಾಣಗಳಲ್ಲಿ ಹಾಕಿರುವಂಥದ್ದು. ಏನು 300, 400, 500 ರೂಪಾಯಿ ಕೊಟ್ಬಿಟ್ಟು ನೀವು ತಿಂಡಿ ತಿನ್ನಕ್ಕೆ ಹೋಗ್ತೀರ ರಾಮೇಶ್ವರಂ ಕೆಪೆಗೆ, ಆ ರಾಮೇಶ್ವರಂ ಕೆಪೆಯ ಸ್ಥಿತಿ ನೋಡಿ, ರಾಮೇಶ್ವರಂ ಕೆಪೆಯಲ್ಲಿರುವಂಥ ಆಹಾರ ನೋಡಿ ಅನ್ನುವಂಥ ನಿಟ್ಟಿನಲ್ಲಿ ಟ್ರೋಲ್ಗೆ ಗುರಿ ಆಗ್ತಾ ಇರುವಂಥದ್ದು ರಾಮೇಶ್ವರಂ ಕೆಪೆ. ಸಂತೋಷ್. ಎಸ್, ಥ್ಯಾಂಕ್ ಯು ಬಸವರಾಜು ತಮ್ಮೆಲ್ಲ ಡೀಟೇಲ್ಸ್ಗಾಗಿ. Everyone should know, no? They are not compromise in price. I sir good. Bill down, Bill kodanga. Everyone should know, no? They are not compromise in price. I sir good. Bill down, Bill kodanga. Everyone should know, no? They are not compromise in price.